ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿ ವಿಚಾರಕ್ಕೆ ಪಾಲಕರು ಮಾಡಿದ್ದ ಆರೋಪಕ್ಕೆ ಬಾಪೂಜಿ ಶಾಲೆಯ ಡೀನ್ ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ. ಶುಲ್ಕ ಪಾವತಿ ವಿಚಾರಕ್ಕಾಗಿ ನಾವು ಮಕ್ಕಳನ್ನ ಹೊರಗೆ ಕೂರಿಸಿರಲಿಲ್ಲ. ಯಾರೋ ಒಬ್ಬರು ಉದ್ದೇಶಪೂರ್ವಕವಾಗಿ ಶಾಲೆಗೆ ಕೆಟ್ಟ ಹೆಸರು ತರಲು ಹೀಗೆ ಮಾಡಿದ್ದಾರೆ. ಪೋಷಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕೆಲವೊಂದು ಮಕ್ಕಳು 3 ವರ್ಷಗಳಿಂದ ಶಾಲೆಯ ಶುಲ್ಕ ಕಟ್ಟಿಲ್ಲ. ಆದರೂ ನಾವು ಪರೀಕ್ಷೆಗೆ ಕೂರಿಸಿದ್ದೇವೆ. ಯಾರಿಗೂ ಯಾವತ್ತಿಗೂ ಅವಮಾನ ಮಾಡಿಲ್ಲ. ಯಾರೊಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಹಿತಾಸಕ್ತಿ ಹೀಗೆ ಮಾಡಿದ್ದಾನೆ. ಶಾಲೆಯ ಆಡಳಿತ ಮಂಡಳಿ ಯಾವತ್ತಿಗೂ ಮಕ್ಕಳ ಪರವಾಗಿ ಅವರ ಶ್ರೇಯ ಅಭಿವೃದ್ಧಿಗಾಗಿ ದುಡಿತಿದೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ವಿಚಾರ ಮಕ್ಕಳಲ್ಲಿದೆ. ಅದನ್ನು ಉಳಿಸಿ ಬೆಳೆಸುವ ಕಾರ್ಯ ಪಾಲಕರು ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಅವರು ಕೇಳಿದಾಗ ನಾವು ಡಿನೈ ಮಾಡಿದ್ವಿ. ಯಾಕೆ ಈ ರೀತಿ ಬೇಕು? ಇವಾಗ ನಿಮಗೆ ಮೀಟ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವು ಯಾವಾಗಲಾದರೂ ಬಂದು ಭೇಟಿ ಮಾಡ್ಬೋದು. ಇಂಥ ದಿನನೇ ಅಂತೇನಿಲ್ಲ. ಪ್ರಿನ್ಸಿಪಲ್ ಅಲ್ಲೇ ಇದ್ದಾರೆ. ನೀವು ಫೋನ್ ಮಾಡಿದ್ರೆ ನಾವು ಅವೈಲಬಲ್ ಇರ್ತೀವಿ. ಭಾಳಷ್ಟು ಜನ ಇವಾಗ ನಾನು 3 ಸ್ಕೂಲನ್ನು ನಡೆಸ್ತೇನೆ. ನಮ್ಮ SSNPS ಸ್ಕೂಲ್ನಲ್ಲೂ ಭಾಳಷ್ಟು ಜನ ಪೇರೆಂಟ್ಸ್ ಕೇಳ್ತಾರೆ, ನೀವು ಯಾವಾಗಲಾದ್ರೂ ಈ ಕಡೆಗೆ ಬಂದಾಗ ತಿಳಿಸಿ, ವಿ ವಾಂಟ್ ಟು ಮೀಟ್ ಯು ಅಂತ. ನಾನು ಅಲ್ಲಿಗೆ ಹೋಗಿದ್ದೆ, ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬಂದು ಮೀಟ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ಲಿ ಮಿಸ್ಟರ್ ಸಂತೋಷ್ ಅನ್ನೋರು ಫೋನ್ನಲ್ಲಿ ಕೇಳೋ ಅಂಥ ಒಂದು ವಿಧ ಇದೆಯಲ್ಲ, ನಾನಿವತ್ತು ನಿಮ್ಮನ್ನು ಮೀಟ್ ಮಾಡಬೇಕು, 12 ಗಂಟೆಗೆ ಬರಬೇಕು ನೀವು. ಸೊ ಈ ರೀತಿ ಮಾತಾಡಿದಾಗ ಕ್ಷಮಿಸಿ, ನಾನು ಆ ಥರ ಮಾತಾಡಿದ್ರೆ ಬರೋದಕ್ಕಾಗಲ್ಲ. ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಆಫೀಸಿಗೆ ಬನ್ನಿ ಅಂತ ಹೇಳಿರೋದು ನಿಜ. ಅದು ಎಲ್ರಿಗೂ ಮಾಡ್ತೀವಿ ಅಂತೇನಿಲ್ಲ. ಆ ಒಂದು ವೆಂಜೆನ್ಸ್ನಲ್ಲಿ ಲಾಸ್ಟ್ ಇಯರ್ ನಮ್ಮ ಚೇರ್ಮನ್ರು ಸಹ ಕರೆದು ಆ ಪೇರೆಂಟನ್ನು ಬೈದಿರೋದು ಇದೆ. ಯಾಕೆಂದರೆ ತುಂಬ ಅಹಿತಕರವಾಗಿ ಮಾತಾಡ್ತಾರೆ ಅವರು. ತುಂಬ ರೂಡಾಗಿ ಮಾತಾಡ್ತಾರೆ. ಶಾಲೆಯಲ್ಲಿ ರೂಡಾಗಿ ಮಾತಾಡೋದು ಯಾಕೆ ಬೇಕು? ಇವಾಗ ನೀವು ರೂಡಾಗಿ ಮಾತಾಡಿದಾಗ ಅಲ್ಲಿರೋ ಎಂಪ್ಲಾಯೀಸ್ಗೂ ಹಕ್ಕಿದೆಯಲ್ವಾ? ನೀವು ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಯಾಕೆ ಮಾತಾಡ್ತೀರಿ? ಅದನ್ನು ನಾವು ಕಂಡೆಮ್ ಮಾಡಿರ್ತೀವಿ, ಡೆಫಿನೆಟ್ಲಿ ಮಾಡಿರ್ತೀವಿ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಿನ್ನೆ ಇದನ್ನು ಆರ್ಕೆಸ್ಟ್ರೇಟ್ ಮಾಡಿದ್ದಾರೆ. ದಯವಿಟ್ಟು ನಿಮಗೆ ನಮ್ಮ ಶಾಲೆ ಬಗ್ಗೆ ಗೊತ್ತು. ಗಣೇಶ್ ಅಣ್ಣವರು ನಿಮಗೆ ಏನೇನು ಯಾವ್ಯಾವ ರೀತಿ ಸ್ಕೂಲ್ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಗೊತ್ತು. ನಾನು ಬಂದಾದಾಗಿಂದ ಯಾವ್ಯಾವ ರೀತಿ ಪ್ರೋಗ್ರೆಸಿವ್ ಚೇಂಜಸ್ ಆಗಿದೆ ಅಂತಲೂ ನಿಮಗೆ ಗೊತ್ತು. ಭಾಳಷ್ಟು ಜನ ಪೇರೆಂಟ್ಸ್ ಮೀಡಿಯಾಗೂ ಫೋನ್ ಮಾಡಿದ್ರ ಬಗ್ಗೆ ಮಾತಾಡಿದ್ದೀರಿ. ಹಾಗಾಗಿ ಹ್ಯಾವ್ ಫೇತ್ ಇನ್ ದ ಸ್ಕೂಲ್. ಸ್ಕೂಲ್ ಇಸ್ ಗುಡ್. ಸ್ಕೂಲ್ ವಿಲ್ ಕಂಟಿನ್ಯೂ ಟು ಹೆಲ್ಪ್. ಇನ್ನು ಮುಂದೆನೂ ಸ್ಕೂಲ್ ಯಾವ ರೀತಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಿತ್ತೋ ಹಾಗೆ ಕಂಟಿನ್ಯೂ ಆಗುತ್ತೆ. ಇದೊಂದು ಸಣ್ಣ ಅಹಿತಕರ ಘಟನೆ. ಅದನ್ನು ಮರೆತು ಮಕ್ಕಳ ಪ್ರೋಗ್ರೆಸ್ ಕಡೆ ಯೋಚನೆ ಮಾಡೋಣ.